ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಗ್ತಾರೆ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇಲ್ಲಿ ಮಂಗ್ಯಾಕೆ ಕುಂತಿತ್ತು, ಮಂಗ್ಯ ನೋಡಕ್ಕಂತಿದ್ದೆ. ಇತ್ತಾಗ ನಾವು ಓಡಿ ಬಂತು ಗದೀನಿ. ಕೈಯಾಗ ಬಡಿಗಿನಿರಲ್ಲ ಏನಿರಲ್ಲ. ಮತ್ತು ಇಲ್ಲಿ ಒಂದು ಬಡಿಗಿತ್ತು, ಕೈ ಸಿಕ್ಕಿತ್ತು, ತೊಗೊಂಡೆ. ಅತ್ತಾಗ ಓಡೋಯ್ತು ನೋಡ್ರಿ. ಒಬ್ಬೊಬ್ಬರ ಹೆಣ್ಮಕ್ಳು ಇದ್ವಿ ಅಂತಂದ್ರೆ ಏನೋ ಬಡದು ಓಡೋಕ್ಕೂ ಅಂತೆ ನಾವು ಮಂಗ್ಯಗಳು. ಅದು ಕರ್ಮಂಗೆ ಜಾಸ್ತಿ ಮನುಷ್ಯರನ್ನ ಬಡಿತಾವಂತೇನ, ಅದಕ್ಕೆ ಅಂಜಿಗೆ ಬಂದುಬಿಡುತ್ತೆ ನನಗೆ. ಸೊ ಬರೀ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಏನಂತ ನೋಡೋಣ ಅಂತ. ಅದಕ್ಕೂ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವು. ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇವತ್ತು ಬಂದು ಹೋಳಿ ಹುಣ್ಣಿ. ಹೋಳಿ ಆಡ್ತಾರೆ. ಸೊ ಬರೀ ಹಳ್ಳಿ ಕಡೆ ಎಲ್ಲ ಹೋಳಿ ಹಬ್ಬ ಯಾವ ರೀತಿ ಆಚರಿಸ್ತಾರಂತ ಅಂದು ಇವತ್ತಿನ ಡೇ ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಂತ. ಫಾರ್ ದ ಫಸ್ಟ್ ಟೈಮ್ ಹೋಳಿ ಹುಣ್ಣಿ ಒಳಗೆ ಊರಾಗದೀನಿ. ಇದಕ್ಕೂ ಮೊದಲು ಯಾವಾಗ ಒಮ್ಮೆ ಹದಿನೇನ ನನಗೂ ಅಷ್ಟಾಗಿ ನೆನಪಿಲ್ಲ. ಮೇ ಬಿ ನಾನು ಟೈಲರಿಂಗ್ ಕಲಿಯೋ ಟೈಮ್ನಾಗೇನೋ ಇದ್ದೆ ಅಂತ ಕಾಣತ್ತೆ, ಆವಾಗನೇ ಇರ್ಬೋದು. ಸೊ ಅಷ್ಟಾಗಿ ನೆನಪಿಲ್ಲ ನನಗೂ ಪೂರ್ತಿಯಾಗಿ. ಅದು ನನ್ನ ಯೂಟ್ಯೂಬ್ ಜರ್ನಿ ಒಳಗೆ ಹೋಳಿ ಹಬ್ಬದಾಗ ಊರಾಗ ನಾನು ಇದು ಫಸ್ಟ್ ಟೈಮ್ ಇರೋದು. ಸೊ ವ್ಲಾಗ್ನಾಗ ಶೇರ್ ಮಾಡ್ಕೊತೀನಂತ. ಸ್ವಲ್ಪ ಡಿಫ್ರೆಂಟಾಗಿ ಆಚರಿಸ್ತಾರಂತಂದು ಹೇಳ್ಬೋದು ಹೋಳಿ ಹಬ್ಬನ ಹಳ್ಳಿ ಕಡೆ. ಸೊ ಹೆಣ್ಮಕ್ಳೆಲ್ಲ ಹೋಳಿ ಆಡೋಂಗಿಲ್ಲ ಹೇಳಬೇಕು ಅಂತಂದ್ರೆ. ಗಂಡು ಮಕ್ಕಳನ್ನ ಫುಲ್ ಜೋರಾಗಿ ಆಟ ಆಡ್ತಾರೆ. ಬರ್ರಿ ಹೆಂಗೆ ಹೋಗುತ್ತೆ ಇವತ್ತಿನ ಡೇ ಅಂತಂದು ನೋಡೋಣಂತ. ನೈಟ್ ಟೈಮ್ನಾಗೆಲ್ಲ ಸತ್ತರಗತ್ತೆ ಹೆಣ. ರಿಯಲಾಗಿ ಹೆಣ ಯಾವ ರೀತಿ ಒಯ್ತಾರೆ ಹಂಗೆ ಒಯ್ದು ಅಳೋದು ಕರಿಯೋದು ಮಾಡಕ್ಕಂತಿದ್ರು ನೋಡ್ರಿ. ನೈಟ್ ವ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ. ಹೆಂಗೆ ಅನ್ನಿಸ್ತು ಏನಂತಂದು ಕಮೆಂಟ್ ಮಾಡಿ ಹೇಳ್ರಿ. ನೆನ್ನೆ ವ್ಲಾಗ್ ನೋಡಿರೋರ್ಗೆ. ಸೊ ಬರೀ ಕೆಳಗೆ ಹೋಗೋಣಂತೀಗ. ನಮ್ಮ ಅರ್ವಿ ನೋಡ್ರಿ, ನಮ್ಮ ಮಲ್ಕೊಂಡನ ಇಲ್ಲಿ ಗ್ಯಾಲ್ರಾಗ ನಾವು ಮಲ್ಕೊಂಡಿದ್ವಿ. ಏನು ಹಾಕ್ಬೇಕು ಕುಕ್ಕರ್ಗೆ? ಅನ್ವಿತಾ ನಿದ್ದಾತು? ಹೆಂಗಿತ್ತು ರಾತ್ರಿ? ಚೆನ್ನ ಹೊಳಿ ಹುಣ್ಣಿದು ಹಾಂ ಹಾಸಿಗೆ ಮಡಚೀವನ್ನ ಏನು ಮಾಡಕತ್ತೀರಿ ಮೇಡಮ್ ಅವ್ರ? ಇದೇನಿದು? ಏನು ಮಾಡಕತ್ತಿ? ತಾಲಿಪಟ್ಟನ ಏನು? ಈಟ ನಾನು ಅಲ್ಲ ಬೆಳಗಾವಿ ಒಳಗನ ಅದ್ರ 3 ಪಟ್ಟು ಮಾಡಿರ್ತೀನಿ. ಈಗ ಇಷ್ಟು ಮಂದಿ ಪಾವು ಕಿಲೋ ಮಾಡಿ ನಾಷ್ಟ ಮಾಡಿ ಅಂತಾರ. ಪಾವು ಕಿಲೋ ಬ್ಯಾಗ್ ಹಾಕ್ತಾರ. ಪಾವು ಕಿಲೋ ಎಷ್ಟು ಮಂದಿ ಇರ್ತಾರೆ? ಏನು ಗಂಡ ಅಂತ ಇಬ್ಬರು ಇರ್ತಾರೆ? ಏನು ಗಂಡ ಅಂತ ತಮ್ಮ 2 ಮಕ್ಳು ಇರ್ತಾರೆ? ಅದಕ್ಕೆ ಯಾಕಂತ ಮತ್ತ ಅದ್ರಾಗ ಏನ ತಾಲಿಪಟ್ಟ ಏನು ಮಾಡಕ್ ನೀನು? ಬೊಗಣಿ ಹಾಕತ್ತಿ ಮತ್ತ ದೋಸೆ ಗತೆ ಮಾಡ್ತೀನಿ. ಏನು ಪಡ್ಡು ಮಾಡ್ತೀಯ? ಪಡ್ಡನಾ? ನಾನು ತಾಲಿಪಟ್ಟನ ಅಂತೀನಿ. ನಾನು ಸುಮಿತ್ರಾ ಓಲಗುಂಡಿ ಚಿನ್ನಿ ಚಿನ್ನಿ ಅವ್ವ ನೋಡ್ತಿತ್ತು ಗುಂಡಿ ತಿರುಗಿ 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 ನೋಡ್ತಿತ್ತು ಎತ್ತ ಕರೆಯಕತ್ತಾರಂತಂದು. ಹಾಂ ಗುಂಡಿ ಹಾಯ್ ಮಾಡು. ಗುಡ್ ಮಾರ್ನಿಂಗ್ ಗೈಸ್ ಅನ್ ಹೇಳ. ನೋಡ್ರಿ ನಮ್ಮ ಚಿನ್ನಿ ಈಗ ಎದ್ಲು. ಚಿನ್ನಿ ಹಾಯ್ ಮಾಡವ. ಹಿಂಗೆ ಹಾಯ್ ಮಾಡು, ಹಿಂಗೆ ಹಾಯ್ ಮಾಡು, ಹಿಂಗೆ ಮಾಡಿ, ಹಿಂಗೆ ಹಾಯ್ ಫ್ರೆಂಡ್ಸ್ ಅನ್ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್. ನಾ ಈಗ ಎದ್ದೆ ನೋಡ್ರಿ ಅನ್ನ.
ಒಕ್ಕಿನಂತ ಅವನು ನೋಡಲ್ಲಿ ಏಳು ಆಟ ನೋಡಕ್ಕಿದ ನೋಡಲ್ಲಿ ಅದಾಗೊಂಡಿ ಚಿನ್ನಿ ನೋಡಿ ಕ್ಲಾಪ್ ಸಾಕವ ಕ್ಲಾಪ್ ಸಾಕ ಆಗಲೇ ಹಾಕಿದೆ ಹಾಕ ಕ್ಲಾಪ್ ಸಾಕು ಚಿನ್ನಿ ಹಿಂದ ಹಾಕಕತ್ತ ಹಿಂದ ಚಿನ್ನಿ ಕ್ಲಾಪ್ ಸಾಕವ ಹಾಕ ಕ್ಲಾಪ್ ಸಾಕು ಕ್ಲಾಪ್ ಸಾಕು ಗುಂಡಿ ಪಡ್ನಿಟ್ ರೆಡಿ ಆತ ಅಯ್ಯ ಕಲ್ಸ ಇಲ್ಲಲ್ಲ ಇದನ್ನ ಕರ್ಬೇವು ಹಾಕಿನ ಚಮಚೆ ಕೊಡು ಚಮಚೆ ಇದೆಯಲ್ಲ ಕುಕ್ಕರ್ನಿಂದ ಏಸಾಕಿ ನಾವು ಹಾಕಿ ಅನ್ವಿತಿನ ತಗೋ ನಾವು ಮತ್ತೆ ಏನಿಲ್ಲ ತಗೋಬೇಯವ ಅಂತೇಳಿ ಇದು ಚಮಚನು ಕಾವಿಲ್ಲವ ಇದು ತಾಬೇಕು ಚಮಚೆ ಇದು ಕೈಯಾಗ ಹಿಡ್ತೈತ ನೋಡಿ ಇಲ್ಲೇ ಕಡ್ಡಿ ಗತೆ ಐತಿ ಮಾಡಕಂತ ಏನ್ ಬೇಕು ಬೈ ನಿನ್ಗೆ ರಾವಣ ಒಯ್ದು ಹಾಕಾಕ ಊಟ ಸೋರೆ ಆಗ್ತೈತಿ ಇದು ಅನ್ಸಿಟ್ಟಿದ ಬಟ್ಲಾರ ಕೊಡ್ರಿ ಗಾವಿಗಿದು ಹಸಿಗ ನೋಡ್ರಿ ಹೊಲಾಗಿದ್ದ ಹಾಲು ಬಂದು ಸಂತಂಗಿ ಹೊಲಕ್ಕೆ ಹೋಗಿದ್ಲಲ್ಲ ಮುಂಜಾನೆ ಎದ್ದು ಗಂಟೆನ ಹೋಗಿರ್ತಾಳ ಸೊ ಆಕಿ ಬರೋ ಮುಂದಾಗಿ ಈಗ ಹಾಲು ತಗೊಂಬಂದಿರ್ತಾಳ ಹಾಲು ಕರ್ಕೊಂಡು ಕ್ಯಾನ್ಯಾಗ ಸೊ ಈಗ ಬೋಗನಿಗೆ ಹಾಕಿ ಕಾಯಿ ಕೆಡಕಂತೀನಿ ಗ್ಯಾಸ್ ಸ್ಟವ್ ಮ್ಯಾಗ ಸೊ ಇಷ್ಟೊತ್ತನ ಹಾಲು ಬರೋ ಮಟ್ಟ ಕಾದು ಈಗ ಅಮ್ಮಗೆ ಚಾ ಸೋಸ್ ಕೊಡಕಂತೀನಿ ನೋಡ್ರಿ ಮೊದ್ಲ ಕುದಿಯಕ್ಕೆ ಇಟ್ಟಿದ್ದೆ ಸೊ ಹಾಲು ಬಂದಿಂದ ಹಾಲು ಹಾಕಿ ಕೊಟ್ರಾತು ಅಂತಂದು ಸೊ ನಮ್ಮ ಅಮ್ಮಗೆ ಬೆಳಗ್ಗೆ ಎದ್ದು ಕೂಡಲೇನ ಒಂದು ಕಪ್ ಚಾ ಬೇಕು ನೆಕ್ಸ್ಟ್ ನೋಡ್ರಿ ಈಗ ನಾಷ್ಟಕ್ಕೆ ಪಡ್ಡು ಮಾಡಬೇಕು ಸೊ ತಂಗಿನ ಬೆಳಗ್ಗೆ ಎದ್ದು ಕೂಡಲೇನ ಎಲ್ಲ ಪಡ್ಡಿನ ಬೇಟರೆಲ್ಲ ರೆಡಿ ಮಾಡ್ಯಾಳ ಇನ್ಸ್ಟೆಂಟ್ ಪಡ್ಡು ಅಂತಂದು ಹೇಳ್ಬೋದು ಹಿಂದಿನ ದಿನ ಏನು ತಯಾರಿ ಏನು ಮಾಡ್ಕೊಂಡಿಲ್ಲ ಬೆಳಗ್ಗೆ ಎದ್ದು ಕೂಡಲೇನ ಏನೇನ ಹಿಟ್ಟು ಹಾಕ್ಯಾಳ ಅಕ್ಕಿ ಹಿಟ್ಟು ಹೆಸರು ಹಿಟ್ಟು ಅಂಕರ್ ಗ್ಯಾರಂಟಿ ಹಾಕ್ಯಾಳ ಮತ್ತು ಇನ್ನು ಯಾವುದ್ಯಾವ್ದು ಹಿಟ್ಟು ಹಾಕ್ಯಾಳ ಗೊತ್ತಿಲ್ಲ ಮತ್ತು ಜೋಳದ ಹಿಟ್ಟು ಹಾಕ್ಯಾಳೇನ ಸೊ ಅದಕ್ಕೆ ಇನ್ನೇನೇನು ಮಿಕ್ಸ್ ಮಾಡ್ಯಾಳ ನನಗೂ ಅಷ್ಟಾಗಿ ಗೊತ್ತಿಲ್ಲ ಸೊ ಬ್ಯಾಟರ್ ಅಂತೂ ರೆಡಿ ಮಾಡ್ಯಾಳ ಈಗ ಪಡ್ಡಿನ ಮನೆಗೆ ಹಾಕಕ್ಕಂತೀನಿ ಅದು ಹೋಗಿ ಹೋಳಿ ಹುಣ್ಣಿ ದಿನಾನ ಪಡ್ಡದು ಮಾಡ್ಕೊಂತ ಕುಂತಾವ ನೋಡ್ರಿ ಅದು ನಾನು ಎದ್ದು ಬರೋರಾಗ ಎಲ್ಲ ಹಿಟ್ಟೆಲ್ಲ ರೆಡಿ ಮಾಡಿದ್ಲು ಸೊ ಮತ್ತೇನು ಮಾಡೋದು ಅಂತಂದು ಬೈದಿದ್ದಕ್ಕೆ ಅದಕ್ಕೂ ಸಿಟ್ಟು ಮಾಡ್ಕೊಂಡ್ಲು ಹೋಗಿ ಇವತ್ತು ಮಾಡ್ತಾರೆ ಹೋಳಿ ಹುಣ್ಣಿ ದಿನ ಹೋಳ್ಗೆ ಅದೆಲ್ಲ ಮಾಡೋದಿರ್ತೈತಿ ಎಷ್ಟೆಲ್ಲ ಹಬ್ಬದ ಅಡುಗೆ ಎಲ್ಲ ಮಾಡೋದಿರ್ತೈತಿ ಅದರ ಮಧ್ಯೆ ಇಂಥ ಪಡ್ಡಿನ ರಗಳೆ ಎಲ್ಲ ಮಾಡ್ಕೊತ ಕುಂದಿರ್ತಾರ ಅಂತಂದು ಬೈದೆ ಮತ್ತೇನು ಮಾಡಲಿ ನಾವು ಅಂತಂದು ಹೇಳಿದ್ಲು ಇದೆಲ್ಲ ಏನಿದ್ರು ಫ್ರೀ ಟೈಮ್ನಾಗ ಹಿಂಗೆ ಮಾಡ್ಕೊತ ಕುಂತ್ರ ಚಲೋ ಸೊ ಸಾಕಾಗೋಯ್ತು ಅವತ್ತಂತೂ ಒಂಥರ ಮೂಡ್ ಅಪ್ಸೆಟನ್ ಆಗ್ಬಿಟ್ಟಿತ್ತು ನೋಡ್ರಿ ಇತ್ತಾಗ ಪಡ್ಡೊಂದು ಬಡ ಏಳವೆಲ್ಲ ಆಗಿದ್ದು ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು ಕೇಳಾರ್ದ ಹಿಟ್ಟು ಕಲಸ್ಕೊಂಡು ಕುಂತು ಬಿಟ್ಟಾಳ ಅತ್ತಾಗ ಅವ್ವ ಬೆಳಗ್ಗೆ ಹಾಕನಗತ್ತಾಳ ಇತ್ತಾಗ ಪಡ್ಡು ನಾಷ್ಟಕ್ಕೆ ಮಾಡಿ ಕೊಡಬೇಕು ಪಡ್ಡು ಹಾಕ್ಕೊಂತ ಕುಂತ್ರೆ ಒಬ್ರು ಅಲ್ಲೇ ಫಿಕ್ಸ್ ಗ್ಯಾಸ್ ಸ್ಟವ್ ಮುಂದೆ ನಾನು ನಿಂತು ಬಿಡಬೇಕಾಗ್ತೈತಿ ಪಡ್ಡು ಮಾಡ್ಕೊಂತ ಸೊ ಇತ್ತಾಗ ಮಕ್ಕಳೊಂದು ಹುಳಿ ಆಡಬೇಕು ಅಂತಂದು ಅವ್ರದ್ದೊಂದು ಹಬ್ಬ ಅವತ್ತು ಹೋಳಿ ಬಣ್ಣ ಆಡೋದು ಹಬ್ಬದ ದಿನ ಅಂಕರ ಅದ್ರಾಗ ಎಕ್ಸ್ಟ್ರಾ ಕೆಲಸ ಇರ್ತಾವ ಅದು ಇದು ಅಂತೇಳಿ ಮಕ್ಕಳದ್ದು ರಗಳಿ ಒಂದು ಸೊ ತಲೆ ಚಿಟ್ಟಂದಿತ್ತು ನೋಡ್ರಿ ಅವತ್ತು ಅಂಕರ ಇಡೀ ದಿನ ಸಾಕಾಗಿ ಹೋಗ್ಬಿಟ್ಟಿತ್ತು ನಾನಂತೂ ಹೋಳಿ ಹುಣ್ಣಿ ದಿನ ಸ್ವಲ್ಪ ಕ್ವಿಕ್ಕಾಗಿ ಮಾಡುವಂಥ ಅಡುಗೆಗಳನ್ನ ಮಾಡಿರ್ತೀನಿ ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲೂ ಹಿಂಗೆ ರೊಟ್ಟಿ ಮಾಡೋದಿಲ್ಲ ಅಂತಂದ್ರೆ ಸೊ ಅವತ್ತು ಇಂಥ ಅಡುಗೆಗಳನ್ನೆಲ್ಲ ಮಾಡ್ತಾರೆ ನೋಡ್ರಿ ಇಡ್ಲಿ ಪಡ್ಡು ದೋಸೆ ಹಬ್ಬದ ದಿನ ಅಂಕರ ಮಾಡೋಕೆ ಹೋಗಂಗಿಲ್ಲ ಪಡ್ಡು ದೋಸೆ ಇಡ್ಲಿ ಮಾಡಿದ ದಿನ ಅಂಕರ ಚೆನ್ನ ಇದೇ ಅಡುಗೆನ ಮಾಡೋದಾಗಿರ್ತೈತಿ ಅವತ್ತಂತೂ ಇನ್ಯಾವ ಕೆಲಸನೂ ಆಗಿರಂಗಿಲ್ಲ ತಗೋತಾನ ಹೊಸ ಅಂಗಿ ಅಪ್ಪನಂಗೆ ಅದ ಎಣ್ಣೆ ಹಚ್ಕೋಗು ಎಲ್ಲ ಬಣ್ಣ ಹಚ್ಚಿ ಎಲ್ಲೇ ಮುನ್ಗಿಸ್ತಾರ ನೀನು
ದಿಕ್ಕಿಗೆ ಒಬ್ಬೊಬ್ಬರು ಬರ್ಬೇಕ ಒಬ್ಬರು ತಾಲಿ ಏನಂತ ಜಬರ್ ಸುರಿದು ಬಿಡಕ ಇದು ಒಂದ್ ಹಾಕೋ ಇದು ಒಂದ್ ಹಾಕೋ ಬಣ್ಣ ಆಡ್ಬೇಕಂದ್ ಮತ್ತೆ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಸುಳಿ ಸುತ್ತದ ಅಲ್ಲೇ ಹೋಗೋದು ಬಂದ್ಬಿಡು ಹೋಳಿ ಇದ್ರಾಗ ಬೆಂಕ್ಯಾಗ ಅಲ್ಲೇ ಹೋಗೋದು ತೊಟ್ಕೊಂಡ್ ಬಣ್ಣ ಆಡಿ ಮನೆ ಕಡೆ ಬರೋ ಮುಂದೆ ಅಲ್ಲೇ ಕಳೆದು ಹೋಗೋದು ಬಂದ್ಬಿಡು. ಏನ ಅಲ್ಲೇ ಹೋಳಿ ಹೋಗಿ ಅಲ್ಲೇ ಅನ್ನ ಸುತ್ತದನ್ನ ಕೈಯಾಗ ಯಾಕೋ ಸುತ್ತು ಏನು ಹೋಳಿ ಆಡೋದು ಹತ್ತೈತಿ ನೋಡ ಮರವಿನಾಗ. ಇಲ್ಲ ತೊಂಬಂದ್ರ ತುಂಬಾ ಇದ್ರಾಗ ಹಾಕೋತಾರ ಅವ್ರು ತೊಳಗ ಹೋಗಿ ತೊಳಗೆಲ್ಲ ಹರ್ದೈತಾಳ. ನಡೆದು ಹೋಯ್ತಿ ಮೊದಲು ಮೇನ್ ಎಲ್ಲಿ ಬೇಕು ನಮ್ಗ ತೊಳಬೇಕು ತೋಳ್ಬೇಕು ಮೇನ್ ನೋಡ್ಕೊಂಡ್ ಹೋಗ ಚಡ್ಡಿ ಮ್ಯಾಗ ನಡಕತ್ತಾರ ಹಂಗಿಲ್ಲ ಪ್ಯಾಂಟ್ ಇಲ್ಲ ನೀನು ಹಂಗ್ಯಾರ ಹಾಕೊಂಡ್ ಹೊಂಟಿ ಚಡ್ಡಿ ಇದ್ದಾರ ಒಳಗ ನನಗೊಂದು ಹಾಳೆ ಕಟ್ಟಿರ್ಬೇಕ ಹಂಗಿ ಕಟ್ ಮಾಡಿ ಕಟ್ ಬಿಡ್ಲೇನ ಅವಾಗ ಆಟ ಅವಾಗಲ್ಲ ಅದು ಅಲ್ಲೇ ಹೋಗೋದ್ ಬರ್ತಾವ ಕಟ್ ಮಾಡಿ ಕೊಟ್ರ ಆಟ ಎಲ್ಲ ಅರವಿಂದ್ ಎದ್ ನಿಂದ್ರ ನೋಡ್ರಿ ನಮ್ಮ ಅರವಿಂದಿಗೆ ಹೋಳಿ ಆಡಕ ರೆಡಿ ಆದ ಹೊಟ್ಟಿ ಅಂತದ್ರ ಪದ್ರ ಒಂದ್ ಅಂಗಿ ಕಟ್ ಮಾಡಿ ಇಲ್ಲಿ ತರ ಬಡಿ ಹಾಕಿ ಬರಾಬರಿ ಐತೆ ಅದು. ಸುಟ್ಟಾರ ನೋಡ ಇಲ್ಲಿ ಬಣ್ಣ ಆಡಕತ್ತಾರ ನೋಡಿ ಅಷ್ಟೇ. ಏ ಬಾರೋ ಕರಿಯಾಕತ್ತಾರ ನಿನ್ನ ಬಣ್ಣ ಆಡಕ ಅದು ಯಾವ್ಯಾವ ಕಲರ್ ಗುಲಾಬಿ ಕಲರ್ ತೂಗ್ ತೂಗ್ ಅನ್ನೋ ಹೇಳ್ತಾಳಕಿ. ಸರಿಗೆ ತಗೋ ನೋಡಿಲ್ಲ ಸರಿಗೆ ಹಾಕೊಂಡು ಇಲ್ಲಿ ಸರಿಗೆ ನೋಡಿ ಸರಿಗೆ ತಗೋ. ಅಷ್ಟು ಬಣ್ಣ ಮಾಡಿದ್ ನೋಡು. ನಿಂದ್ರ ನಿಂದ್ರಿ ಮಾಡಿ ಕೊಡ್ತೀನಿ ನಿಂದ್ರ ನಿನಗೆ ಒಂದು ಒಂದು ಇದು ಕೊಡ್ತೀನಿ ನಿಂದ್ರ ನಿನಗೆ ಏನ ನಿಂದ್ರ 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 ಹೋಗು ಹಾಂ ಸ್ವಲ್ಪ ಹಚ್ತಾತಾಗ ಅಲ್ಲಿ ಅಜ್ಜಿಗೆ ಒಂದು ಇಟ್ಟು ಹಚ್ಬೇಕು ತಟ್ಗ ಹಚ್ಚ ಚಿಕ್ಕಮ್ಮಗೆ ಹಚ್ಚ ಈ ಚಿಕ್ಕಮ್ಮಗೆ ಹಚ್ಚ ಎಲ್ಲ ಸ್ವಲ್ಪ ಹಚ್ತಾನ ಸ್ವಲ್ಪ ಹಚ್ತಾನ ಸ್ವಲ್ಪ ಹಚ್ತಾನ ನೀನ ಸ್ವಲ್ಪ ಹಚ್ತಾನ ಮಗನ ಹಚ್ಚ ಅದ ಹಚ್ತಾನ ನೀ ಏನು ಆಯ್ತಾ ಹಚ್ಚ ಮಾಮಗ ಹಚ್ಚ ಹಚ್ಚಿಸ್ಕೋ ಸ್ವಲ್ಪ ಸ್ವಲ್ಪ ಹಚ್ಚಿಸ್ಕೋ ಹಚ್ಚ ಕುಂತಾನ ನೋಡಿ ಹಚ್ಚೋಗ ಏ ಅರೆ ಕೆಡದಿ ಅವನ್ನ ಬಿಡ ಹಚ್ಚ ಮಾಡ್ಬಿಡ ಹಚ್ಚ ಮಾಡ್ಬಿಡ ಅತ್ತಾಳಕ್ಕೆ ಹಚ್ಚ ಮಾಡ್ಬಿಡ ಅತ್ತಾಳಕ್ಕೆ ಬಿಡ ಸಾಕ ಎಸ್ ಈಗ ನೋಡ್ರಿ ಹೋಳಿ ಹುಣ್ಣಿಮೆ ಸ್ಪೆಷಲ್ ಹೋಳ್ಗೆ ಮಾಡೋದೈತಿ. ಸೊ ಬ್ಯಾಳೆಗೆ ಹಾಕಿದ್ವಿ. ಈಗ ಬ್ಯಾಳೆ ಎಲ್ಲ ಕುದ್ದಿಂದ ತಂಗಿ ಈಗ ಒಳಕಲ್ಲಿಗೆ ಹಾಕಿ ರುಬ್ಬಕ್ಕಂತ ನೋಡ್ರಿ. ಆಲ್ಮೋಸ್ಟ್ ರುಬ್ಬೋದು ಮುಗ್ದೈತಿ. ಸೊ ನೋಡ್ತಾ ಇರ್ಬೋದು ನೋಡ್ರಿ ನಮ್ಮ ತಂಗಿ ಕಪಾಳಿಗೆ ಬಣ್ಣ ಹಚ್ಕೊಂಡು ಊರ್ನ ರುಬ್ಬಕ್ಕತ್ತಾಳ್ರಿ ಹೋಳ್ಗೆ ಮಾಡಕ್ಕೆ. ಈಗ ಇಲ್ಲಿ ನಮ್ಮ ಚಿನ್ನ ಆಟ ಆಡಕತ್ತಾಳ್ರಿ. ಏನು ಮಾಡಕತ್ತಿ ಸುಮಿತ್ರ? ಎದುರು ಸಾರು ಕಟ್ಟಿನ ಸಾರು ಕಟ್ಟಿನ ಸಾರು ಮಾಡಿ ಕೊಬ್ಬರಿ ಹರ್ಕೊಳಕಂತೀನ. ನಂದು ಇಲ್ಲಿ ಪಡ್ಡ ಮಾಡಿದ ಮುಗಿವಲ್ದು. ಇನ್ನೂ ಈ ಪಡ್ಡೆ ಇಟ್ಟೈತೆ ನೋಡ್ರಿ.
ಎಲ್ಲರಿಗೂ ಮಾಡಿ ಕೊಟ್ಟೆ. ನಮ್ದೇನೋ ನಾಷ್ಟ ಇಲ್ಲ. ಈಗ ಹೋಳ್ಗೆ ಮಾಡೋದಿನ ಇದೆಲ್ಲ ಮಾಡ್ಕೊಂತ ಕುಂತ್ರೆ ಹೊತ್ತಾಗುತ್ತೆ ನೋಡ್ರಿ. ಇನ್ನು ಅಡುಗೆ ಮಾಡೋದು ಎತ್ತಕೊಂಡೈತಿ. ನಾಷ್ಟ ಚಿನ್ನಿ ಒಕ್ಕಿ ಕನ್ನಡಕ್ಕ ಎಲ್ಲರೂ ಬನ್ನಾಡಿದ್ರು ನೀವು ಒಬ್ಬಕ್ಕೆ ಈ ನೀಟಾಗಿ ಚಿನ್ನಿ ಆಡ್ತಿ ನೋಡಲ್ಲ ಅನ್ನ ಅಕ್ಕ ನೋಡಲ್ಲ ಬಂದಿಕಾಯಿ ಇಸ್ಕೋವನ ತಂಬ ನೋಡಲ್ಲಿ ಅನ್ನ ಅಕ್ಕ ಬಣ್ಣ ಆಡಕತ್ತಾರ ನೋಡಲ್ಲಿ. ಚಿನ್ನಕ್ಕ ಇಲ್ಲಿ ಹಿಂಗ ನೋಡಿ ಇಲ್ಲಿ ಚಿನ್ನಿ ನೀವು ಆಡ್ತೀರಿ ಬಣ್ಣ, ನೀವು ಆಡ್ತೀರಿ ಬಣ್ಣ. ಎಸ್ಸಿಗ ನೋಡ್ರಿ ಇಷ್ಟೊತ್ತನ ಮಕ್ಕಳು ಹೋಳಿ ಆಡಿದ್ರು. ಬರೋಬ್ಬರಿ ಒಂದು 2 ತಾಸು 1.5 ತಾಸನ ಹೋಳಿ ಆಡಿದ್ರು. ಸೊ ಭಾಳ ತನ ನೀರಿನಾಗೂ ಬಿಡಬಾರ್ದು ಮತ್ತು ಶೀತ ಆಗ್ತೈತಿ ಅಂತೇಳಿ ಸೊ ಅವ್ರಿಗಿನ ಸ್ನಾನ ಮಾಡಿಸಿ ಅವ್ನು ರೆಡಿ ಮಾಡೀನಿ. ಸೊ ಅನ್ವಿತಾನ ಈಗ ಸ್ನಾನ ಮಾಡಿ ಆಕಿನೂ ಈಗ ರೆಡಿ ಯಾಕಂತಾಳ. ಸೊ ನಾವು ಇನ್ನೂ ಯಾರೂ ದೊಡ್ಡವ್ರು ಹೋಳಿ ಆಡಿರಲಿಲ್ಲ. ಸಿಂಪಲ್ ಅಷ್ಟ ಹೋಳಿ ಸೆಲೆಬ್ರೇಷನ್ ಅಂತಂದು ಇರಲಿ ಅಂತಂದು ಜಸ್ಟ್ ಬಣ್ಣ ಹಚ್ಚಿ ಹ್ಯಾಪಿ ಹೋಳಿ ಅಂತಂದು ಹೇಳಕತ್ತೀವಿ. ಸೊ ಅದು ನೋಡಿದ್ರೆ ನಾರ್ಮಲ್ ವಿಡಿಯೋ ರೆಕಾರ್ಡ್ ಆಗೇ ಇಲ್ಲ. ಸ್ಲೋ ಮೋಷನ್ ಇದ್ರೊಳಗೆ ರೆಕಾರ್ಡ್ ಆಗಿಬಿಟ್ಟೈತಿ, ನಾನು ನೋಡೇ ಇಲ್ಲ. ಸೊ ಹಂಗೆ ಗಡಿಬಿಡಿ ಒಳಗೆ ಸ್ಲೋ ಮೋಷನ್ದಾಗ ರೆಕಾರ್ಡ್ ಆಗೈತಿ. ಅದು ನೋಡ್ರಿ ಫುಲ್ ಸ್ಲೋ ಮೋಷನ್ನು. ಸೊ ಈಗ ಎಡಿಟ್ ಮಾಡುವಾಗ ಫಾಸ್ಟ್ ಇರ್ತೀನಿ, ಬಟ್ ವಾಯ್ಸ್ ಏನೂ ರೆಕಾರ್ಡ್ ಆಗೇ ಇಲ್ಲ. ಸೊ ಈಗ ಅದಕ್ಕೆ ಮತ್ತೀಗ ವಾಯ್ಸ್ ಕೊಡಕ್ಕಂತೀನಿ ನೋಡ್ರಿ. ಫಸ್ಟ್ ಟೈಮ್ ನಮ್ಮ ತವ್ರ ಮನೆ ಒಳಗೆ ಹಿಂಗೆ ಹೋಲಿ ಸೆಲೆಬ್ರೇಷನ್ ಮಾಡಕ್ಕಂತಿರೋದು. ಅವ್ಗೆ ಹಚ್ಚಿದೆ ಮತ್ತು ತಂಗಿಯರಿಗೆಲ್ಲ ಹಚ್ಚಿದೆ. ತಂಗಿ ಅಲ್ಲಿ ಹೋಳ್ಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾಳ, ದೊಡ್ಡ ತಂಗಿ ಕೈಯೆಲ್ಲ ಎಣ್ಣೆ ಆಗೈತಿ. ಸೊ ಅಕ್ಕಿ ಬರೋಂಗಿಲ್ಲ ಅಂತಂದು ಹಚ್ಚಿಸ್ಕೊಳಂಗಿಲ್ಲ ಅಂತ ಅಂದ್ಲು. ಸೊ ನೀವೇ ಆಡ್ರಿ ಅಂತಂದು. ಮತ್ತು ಅಡುಗೆ ಮಾಡೋದಂಕರ ಚೆನ್ನ ಆದರೂ ಮುಗಿಯಂಗಿಲ್ಲ. ಸೊ ಎಲ್ಲರೂ ಜಾಕ ಮಾಡಿಬಿಡ್ತಾರೆ. ಹಾಗಾಗಿ ಎಷ್ಟು ಮಂದಿ ಇದ್ರೆ ಅಷ್ಟು ಮಂದಿಗೆ ಅಷ್ಟು ಹಚ್ಚಿದ್ರೆ ಆಯ್ತು ಅಂತಂದು ಸೊ ಹಚ್ಚಿದ್ದು ನೋಡ್ರಿ. ಆಕೆ ತಂಗಿನೂ ಜಲ್ದಿನ ಜಾಕ ಮಾಡಿಬಿಟ್ಟಾಳ. ಆಕೆದು ಜಾಕನೂ ಆಗಿತ್ತು ಮತ್ತು ಹೋಳ್ಗಿನೂ ಮಾಡಕತ್ತಾಳ ಅಂತಂದು ಆಕೆಗೇನು ಹಚ್ಚಕ್ಕೆ ಹೋಗಲಿಲ್ಲ. ಮತ್ತು ಚಿನ್ನಿಗೂ ಹಚ್ಚಬೇಕು ಅಂತ ಅಂದ್ಕೊಂಡಿವಿ. ಇನ್ನೂ ಸಣ್ಣಕ್ಕೆ ಅದರ ಬೇಡ ಅಂತಂದು. ಅದ್ರಾಗ ಬೇರೆ ಅದು ಕಲರ್ ಏನೈತಲ್ಲ ಅದು ಊರಾಗ ಒಂದು ರೀತಿ ಡಿಫ್ರೆಂಟಾಗಿ ಐತಿ. ಒಂದು ರೀತಿ ಮೆಹಂದಿ ಕಲರ್ ಥರ ಐತದ ಕಲರ್. ಅದ್ರೊಳಗೆ ಮತ್ತು ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಅಷ್ಟ ಕಲರ್ ಇರಕಂತೈತಿ. ಈ ಥರ ಕಲರ್ ಸಿಕ್ತು ಊರಾಗ. ಸೊ ನಾರ್ಮಲ್ ಹಿಂಗೆ ಪೌಡ್ರ್ ಥರ ಸಿಗಲಿಲ್ಲ ನಮ್ಗೆ. ಕಲರ್ಗೆ ನೀರು ಹಾಕಿ ಮಿಕ್ಸ್ ಮಾಡಿ ಹೋಳಿ ಆಡಿದ್ರೆ ಅದನ್ನು ಸ್ಕಿನ್ ಒಳಗೆ ಒಂದು 2 days ಆದರೂ ಅಟ್ಲೀಸ್ಟ್ ಇರ್ತೈತಿ ನೋಡ್ರಿ ನಮ್ಮ ಸ್ಕಿನ್ ಒಳಗೆ. ಸೊ ನಾವು ನೀರು ಹಾಕ್ಲಾರ್ದ ಹಂಗೆ ಪೌಡ್ರ್ ತೊಗೊಂಡು ಹೋಳಿ ಆಡ್ತಿದ್ವಿ. ಸೊ ಅದಾದ್ರೆ ಹಿಂಗೆ ಸ್ಕಿನ್ನಿಗೆ ಹಚ್ಚಿದ್ರೆ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡ್ಬಿಟ್ರೆ ನಮ್ಮ ಸ್ಕಿನ್ ಒಳಗೆ ಒಂಚೂರು ಕಲರ್ ಇರಂಗಿಲ್ಲ. ಸೊ ಹಂಗೆ ಹೋಳಿ ಆಡ್ತಿದ್ವಿ. ಸೊ ಅಂಥ ಕಲರಲ್ಲಿ ಊರೊಳಗೆ ಸಿಗಲಿಲ್ಲ. ಅದಿದ್ರೆ ಇನ್ನೂ ಚಲೋ ಆಗ್ತಿತ್ತು. ಇದು ಒಂದೇ ಕಲರ್, ಪಿಂಕ್ ಕಲರ್. ಪೌಡ್ರ್ ಇದ್ದಾಗನ ಬೇರೆ ಕಲರ್ ಇರ್ತೈತಿ, ಮೆಹಂದಿ ಕಲರ್. ಅದಕ್ಕೆ ನೀರು ಮಿಕ್ಸ್ ಮಾಡಿದಾಗ ಪಿಂಕ್ ಕಲರ್ ಕನ್ವರ್ಟ್ ಆಗುತ್ತೆ ನೋಡ್ರಿ. ಸೊ ಅಂಥ ಕಲರ್ ಇದು. ಹಿಂಗೆ ಡಿಫ್ರೆಂಟು ಬೇರೆ ಬೇರೆ ನಮ್ಮನೆ ಹಿಂಗೆ ಕಲರ್ಸ್ ಎಲ್ಲ ಸಿಗಲಿಲ್ಲ ಊರಾಗ. ಅದಿದ್ರೆ ಇನ್ನೂ ಭಾರಿ ಆಕಿತ್ತು ಹೋಳಿ ಹಬ್ಬ. ಸೊ ಈ ರೀತಿಯಾಗಿತ್ತು ನೋಡ್ರಿ ನಮ್ಮ ತವ್ರ ಮನೆ ಒಳಗೆ ಈ ವರ್ಷ ಹೋಳಿ ಹಬ್ಬ ಆಚರಣೆ. ಫಸ್ಟ್ ಟೈಮ್ ಆಚರಿಸಿದ್ದು. ಸೊ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಾಯ್ತು ಅಂತಂದು ಹೇಳ್ಬೋದು. ಸೊ ಈ ವರ್ಷ ಹೋಳಿ ಹಬ್ಬ ನಮ್ಮ ತವ್ರ ಮನೆ ಒಳಗೆ ಈ ರೀತಿಯಾಗಿ ಆಚರಿಸಿದ್ವಿ ನೋಡ್ರಿ. ನಿಮ್ಮೆಲ್ಲರಿಗೂ ಹೆಂಗೆ ಅನ್ನಿಸ್ತು ಏನು ಅಂತ ಎಂದು ಕಮೆಂಟ್ ಮಾಡಿ ಹೇಳ್ರಿ. ಈ ಬ್ಲಾಗ್ ಈಗ ಇಲ್ಲಿಗೆ ಎಂಡ್ ಮಾಡೋಕ್ಕಂತಾನೆ. ಇದ್ರದ್ದು ನೆಕ್ಸ್ಟ್ ಕಂಟಿನ್ಯೂಷನ್ ಬ್ಲಾಗು ನಾಳೆ ಬರ್ತೈತಿ. ಸೊ ಈ ಬ್ಲಾಗ್ ಇಷ್ಟ ಇದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬೈ ಬಾಯ್.